ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ವೈವಾಹಿಕ ಪ್ರಕರಣ ಕುರಿತಂತೆ ಕಾಲ್ ರೆಕಾರ್ಡಿಂಗ್ಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಆಡಿಯೋಸ್ ಅದೆಲ್ಲ ಕೂಡ ಸ್ವೀಕರಿಸುವಂತಹ ದಾಖಲೆ ಎಂದು ಹೇಳಿರುವ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಫರ್ದರ್ ಕ್ಲಾರಿಫಿಕೇಷನ್ ಇದ್ದಲ್ಲಿ ಕಾಲ್ ಮಾಡ್ಬೋದು. ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಂಡ ಹೆಂಡತಿ ಸಂಬಂಧಿತ ಅನೇಕ ಪ್ರಕರಣಗಳು ಪ್ರತಿದಿನ ದಾಖಲಾಗ್ತಾ ಇರುತ್ತೆ. ವೈವಾಹಿಕ ಸಂಬಂಧಗಳಲ್ಲಿ ತೊಡಕುಗಳು ಉಂಟಾದಾಗ, ಮನಸ್ತಾಪಗಳು ಹೆಚ್ಚಿದಂತೆ ವಿಚ್ಛೇದನಕ್ಕೆ ಕೂಡ ಮುಂದಾಗ್ತಾರೆ. ತುಂಬ ಜನ ಕೇಳುವಂತಹ ಪ್ರಶ್ನೆ ಅಂದರೆ, ನನ್ನ ಹತ್ರ ಅವರು ಮಾತಾಡಿರುವಂತಹ ಕಾಲ್ ರೆಕಾರ್ಡಿಂಗ್ಸ್ ಇದೆ, ವಿಡಿಯೋಸ್ ಇದೆ, ಬಟ್ ಕೋರ್ಟ್ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು. ಸೊ ಈಗ ಬಂದಿರುವಂತಹ ಸುಪ್ರೀಂ ಕೋರ್ಟ್ನ ತೀರ್ಪು ತುಂಬ ಜನಕ್ಕೆ ಯೂಸ್ ಆಗುವಂಥದ್ದು. ಸೊ ಆ ತೀರ್ಪಿನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ವೈವಾಹಿಕ ಪ್ರಕರಣಗಳಲ್ಲಿ ಸಂಗಾತಿಯ ಟೆಲಿಫೋನಿಕ್ ಸಂಭಾಷಣೆಯನ್ನು ರಹಸ್ಯವಾಗಿ ಪಡೆದು ದಾಖಲಿಸಲಾದ ದಾಖಲೆ ಇದು ಸ್ವೀಕರಿಸುವಂತಹ ಸಾಕ್ಷಿಗಳು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಪತ್ನಿಗೆ ಅರಿವಿಲ್ಲದೆ ಆಕೆಯ ದೂರವಾಣಿ ಸಂಭಾಷಣೆಯನ್ನು ರೆಕಾರ್ಡ್ ಮಾಡುವುದು ಆಕೆಯ ಗೌಪ್ಯತೆಯ ಮೂಲಭೂತ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಮತ್ತು ಕುಟುಂಬ ನ್ಯಾಯಾಲಯದ ಮುಂದೆ ಸಾಕ್ಷ್ಯವಾಗಿ ಒಪ್ಪಿಕೊಳ್ಳಲಾಗುವುದಿಲ್ಲ ಎಂದು ತೀರ್ಪು ನೀಡಿದಂತಹ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ತೀರ್ಪನ್ನು ಸುಪ್ರೀಂ ಕೋರ್ಟ್ ಸೋಮವಾರ ಅಂದರೆ ಜುಲೈ 14ರಂದು ರದ್ದುಗೊಳಿಸಿದೆ. ನ್ಯಾಯಮೂರ್ತಿ BV ನಾಗರತ್ನ ಮತ್ತು ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಅವರ ಪೀಠವು ಸಂಗಾತಿಯ ದೂರವಾಣಿ ಸಂಭಾಷಣೆಯನ್ನು ರಹಸ್ಯವಾಗಿ ಪಡೆದು ದಾಖಲಿಸಲಾದ ದಾಖಲೆಯನ್ನು ವೈವಾಹಿಕ ಪ್ರಕರಣಗಳಲ್ಲಿ ಸಾಕ್ಷಿಯಾಗಿ ಒಪ್ಪಿಕೊಳ್ಳಬಹುದು ಎಂದು ತೀರ್ಪನ್ನು ನೀಡಿದೆ. ಈ ಪ್ರಕರಣದ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಮೇಲ್ಮನವಿದಾರ ಗಂಡ ಮತ್ತು ಪ್ರತಿವಾದಿ ಪತ್ನಿಯ ನಡುವಿನ ವಿವಾಹವು 20/2/2009ರಂದು ನಡೆಯಿತು. ಅವರ ದಾಂಪತ್ಯದಿಂದ 11/5/2011ರಂದು ಮಗಳು ಜನಿಸಿದ್ಲು. ಎರಡೂ ಪಕ್ಷಗಳ ನಡುವಿನ ವೈವಾಹಿಕ ಭಿನ್ನಾಭಿಪ್ರಾಯದಿಂದಾಗಿ ಮೇಲ್ಮನವಿದಾರರು 7/7/2017ರಂದು ಬಟಿಂಟಾದ ಕುಟುಂಬ ನ್ಯಾಯಾಲಯದಲ್ಲಿ ಹಿಂದೂ ವಿವಾಹ ಕಾಯ್ದೆ 1955ರ ಸೆಕ್ಷನ್ 13ರ ಅಡಿಯಲ್ಲಿ ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿದರು. ನಂತರ ವಿಚ್ಛೇದನ ಅರ್ಜಿಯನ್ನು ತಿದ್ದುಪಡಿ ಮಾಡಿ 3/4/2018ರಂದು ಮತ್ತೆ ಸಲ್ಲಿಸಲಾಯಿತು. ಈ ಪ್ರಕರಣದ ಸಾಕ್ಷ್ಯ ಸಂದರ್ಭದಲ್ಲಿ ಮೇಲ್ಮನವಿದಾರರು ದಿನಾಂಕ 7/12/2018ರಂದು ಮುಖ್ಯ ಅಫಿಡವಿಟ್ ಅನ್ನು ಸಲ್ಲಿಸಿದರು. ನಂತರ ಮೇಲ್ಮನವಿದಾರ ಅಂದರೆ ಪತಿ ದಿನಾಂಕ 9/7/2019ರಂದು ತಮ್ಮ ಪೂರಕ ಅಫಿಡವಿಟ್ ಅನ್ನು ಮುಖ್ಯ ಪರೀಕ್ಷಾ ಅಫಿಡವಿಟ್ ಮೂಲಕ ಮೆಮೊರಿ ಕಾರ್ಡ್ಗಳು, ಮೊಬೈಲ್ ಫೋನ್ನಲ್ಲಿನ ಚಿಪ್ಗಳು, CD ಮತ್ತು ಮೆಮೊರಿ ಕಾರ್ಡ್ಗಳು, ಮೊಬೈಲ್ ಫೋನ್ಗಳ ಚಿಪ್ಗಳಲ್ಲಿ ರೆಕಾರ್ಡ್ ಮಾಡಲಾದ ಸಂಭಾಷಣೆಗಳ ಲಿಪಿಯೊಂದಿಗೆ ಸಲ್ಲಿಸಲು ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ಈ ಅರ್ಜಿಯಲ್ಲಿ ನವೆಂಬರ್ 2010ರಿಂದ 2019ವರೆಗಿನ ಅವಧಿಯಲ್ಲಿ ಪಕ್ಷಗಳ ನಡುವೆ ವಿವಿಧ ದೂರವಾಣಿ ಸಂಭಾಷಣೆಗಳು ನಡೆದಿವೆ ಎಂದು ಮೇಲ್ಮನವಿದಾರರು ತಿಳಿಸಿದ್ದಾರೆ. ಹಾಗೆಯೇ ಆಗಸ್ಟ್ 2016 ಮತ್ತು ಡಿಸೆಂಬರ್ 2016ರ ನಡುವೆ ಮೇಲ್ಮನವಿದಾರರು ರೆಕಾರ್ಡ್ ಮಾಡಿ ಮೊಬೈಲ್ ಫೋನ್ಗಳ ಮೆಮೊರಿ ಕಾರ್ಡ್ಗಳು, ಚಿಪ್ಗಳಲ್ಲಿ ಸಂಗ್ರಹಿಸಿದ್ದಾರೆ. ಮೇಲ್ಮನವಿದಾರರು ಆ ರೆಕಾರ್ಡ್ ಮಾಡಿದ ಸಂಭಾಷಣೆಗಳ ಪ್ರತಿಗಳನ್ನು ಸಹ ಸಿದ್ಧಪಡಿಸಿದರು. ಹೀಗಾಗಿ ಮೇಲ್ಮನವಿದಾರರು ತಮ್ಮ ಪರೀಕ್ಷಾ ಮುಖ್ಯ ದಾಖಲೆಗಳ ಮೂಲಕ ಆಯಾ ಮೊಬೈಲ್ ಫೋನ್ಗಳ ಮೆಮೊರಿ ಕಾರ್ಡ್ಗಳು, ಚಿಪ್ಗಳು ಮತ್ತು CD ಚಿಪ್ಗಳಲ್ಲಿ ರೆಕಾರ್ಡ್ ಮಾಡಲಾದಂತಹ ಸಂಭಾಷಣೆಗಳನ್ನು ಪ್ರತಿಲಿಪಿಗಳಲ್ಲಿ ಲಿಪಿಯಲ್ಲಿ ಸಲ್ಲಿಸೋದಕ್ಕೆ ಅನುಮತಿಸಬೇಕು ಅಂತ ಕೋರಿದ್ರು. ಮುಖ್ಯ ಪರೀಕ್ಷೆ ಈಗಾಗಲೇ ಪೂರ್ಣಗೊಂಡಿದೆ ಮತ್ತು ಮೇಲಾಗಿ CD ಮತ್ತು ಪ್ರತಿಲಿಪಿಗಳೊಂದಿಗೆ ಮೆಮೊರಿ ಕಾರ್ಡ್, ಚಿಪ್ಗಳನ್ನು ಸ್ವೀಕರಿಸುವಂಥದ್ದು ವಿವಾದದಲ್ಲಿದೆ ಮತ್ತು ಈ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಪ್ರದರ್ಶಿಸಲಾಗುವುದಿಲ್ಲ ಎಂಬ ಕಾರಣಕ್ಕೆ ಇಲ್ಲಿ ಪ್ರತಿವಾದಿಯು ಅಂದರೆ ಪತ್ನಿಯು ಅರ್ಜಿಯನ್ನು ವಿರೋಧಿಸಿ ಮೇಲ್ಮನವಿ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸುವಂತೆ ಕೋರಿದ್ರು. ಪಕ್ಷಗಳ ನಡುವಿನ ಸಂಭಾಷಣೆಯು ಪಕ್ಷಗಳ ನಡುವಿನ ವಿವಾದದ ತೀರ್ಮಾನಕ್ಕೆ ಪ್ರಸ್ತುತವಾಗಿದೆ ಮತ್ತು ಅಂತಹ ಟೇಪ್ ರೆಕಾರ್ಡಿಂಗ್ಸ್ಗಳನ್ನು ಸ್ವೀಕರಿಸುವುದಕ್ಕೆ ಯಾವುದೇ ನಿರ್ಬಂಧವಿಲ್ಲ ಎಂಬ ಆಧಾರದ ಮೇಲೆ ಬಟಿಂಟಾದ ಕುಟುಂಬ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರು 29/1/2020ರಂದು ಮೇಲ್ಮನವಿ ಸಲ್ಲಿಸಿದ ಅರ್ಜಿಯನ್ನು ಮಾನ್ಯ ಮಾಡ್ತಾರೆ. ಆದರೆ ಪ್ರತಿವಾದಿ ಅಂದರೆ ಪತ್ನಿ ಬಟಿಂಟಾದ ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರು 29/1/2020ರಂದು ನೀಡಿದ ಆದೇಶದಿಂದ ಅಸಮಾಧಾನಗೊಂಡು
ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ 5/3/2020 CR ಸಂಖ್ಯೆ 1616/2020 ಎಂದು ಸಿವಿಲ್ ರಿವಿಷನ್ ಪಿಟಿಷನ್ ಅನ್ನು ಸಲ್ಲಿಸಿದ್ರು. ಹೈಕೋರ್ಟ್ ಈ ವಿಷಯದಲ್ಲಿ ನೋಟಿಸ್ ಅನ್ನು ನೀಡಿ 29/1/2020 ನೀಡಿದ ಆದೇಶಕ್ಕೆ ಮಧ್ಯಂತರ ಆದೇಶವನ್ನು ನೀಡಿತು, ಅಂದರೆ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿತು. ನೆಕ್ಸ್ಟು 12/1/2021 ನೀಡಿರುವಂತಹ ತೀರ್ಪಿನ ಮೂಲಕ ಹೈಕೋರ್ಟ್ ಪ್ರತಿವಾದಿಯು ಸಲ್ಲಿಸಿರುವಂತಹ ಸಿವಿಲ್ ರಿವಿಷನ್ ಅರ್ಜಿಯನ್ನು ಮಾನ್ಯ ಮಾಡಿತು ಮತ್ತು ಆ ಮೂಲಕ ಬಟೆಂಟಾದ ಕುಟುಂಬ ನ್ಯಾಯಾಲಯವು ನೀಡಿರುವಂತಹ, ಅಂದರೆ ಪ್ರಧಾನ ನ್ಯಾಯಾಧೀಶರು ನೀಡಿರುವಂತಹ 29/1/2021 ನೀಡಿದ ಆದೇಶವನ್ನು ರದ್ದುಗೊಳಿಸಿತು. ಮೇಲ್ಮನವಿದಾರ ಅಂದರೆ ಪತಿ ಸಾಕ್ಷಿವಾಗಿ ಸಲ್ಲಿಸಿದ ಸಿಡಿಯಲ್ಲಿ ಪತ್ನಿಯ ಒಪ್ಪಿಗೆ ಅಥವಾ ಜ್ಞಾನವಿಲ್ಲದೆ ರಹಸ್ಯವಾಗಿ ದಾಖಲಿಸಲಾದ ಪತಿ ಮತ್ತು ಪತ್ನಿಯ ನಡುವಿನ ಸಂಭಾಷಣೆಗಳಿವೆ ಮತ್ತು ಅದನ್ನು ಸಾಕ್ಷ್ಯವಾಗಿ ಸ್ವೀಕರಿಸುವುದು ಪತ್ನಿಯ ಗೌಪ್ಯತೆಯ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗುತ್ತದೆ ಎಂದು ತೀರ್ಮಾನಿಸಲಾಯಿತು. ಕುಟುಂಬ ನ್ಯಾಯಾಲಯವು ಕಟ್ಟುನಿಟ್ಟಾದ ಸಾಕ್ಷ್ಯಾಧಾರ ನಿಯಮಗಳಿಗೆ ಬದ್ಧವಾಗಿಲ್ಲ ಎಂದು ಹೈಕೋರ್ಟ್ ವಾದಿಸದಿದ್ದರೂ ಭಾರತದ ಸಂವಿಧಾನವು ನೀಡಿದ ಜೀವನ ಹಕ್ಕಿನ ಒಂದು ಅಂಶವಾದ ಪತ್ನಿಯ ಗೌಪ್ಯತೆಯ ಹಕ್ಕನ್ನು ಗಮನದಲ್ಲಿಟ್ಟುಕೊಂಡು ಸಿಡಿಯನ್ನು ಸ್ವೀಕರಿಸಲಾಗುವುದಿಲ್ಲ ಎಂದು ತೀರ್ಪನ್ನು ನೀಡಿತು. ಆ ತೀರ್ಪಿನ ವಿರುದ್ಧ ಮೇಲ್ಮನವಿದಾರ ಅಂದರೆ ಪತಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ವೈವಾಹಿಕ ಪ್ರಕರಣಗಳಲ್ಲಿ ಸಂಗಾತಿಯ ಟೆಲಿಫೋನಿಕ್ ಸಂಭಾಷಣೆಯನ್ನು ರಹಸ್ಯವಾಗಿ ಪಡೆದು ದಾಖಲಿಸಲಾದ ದಾಖಲೆ ಇದು ಸ್ವೀಕರಿಸುವಂತಹ ಸಾಕ್ಷಿಗಳು ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತು. ಪತ್ನಿಗೆ ಅರಿವಿಲ್ಲದೆ ಆಕೆಯ ದೂರವಾಣಿ ಸಂಭಾಷಣೆಯನ್ನು ರೆಕಾರ್ಡ್ ಮಾಡುವುದು ಆಕೆಯ ಗೌಪ್ಯತೆಯ ಮೂಲಭೂತ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಮತ್ತು ಕುಟುಂಬ ನ್ಯಾಯಾಲಯದ ಮುಂದೆ ಸಾಕ್ಷಿಯಾಗಿ ಒಪ್ಪಿಕೊಳ್ಳಲಾಗುವುದಿಲ್ಲ ಎಂದು ತೀರ್ಪನ್ನು ನೀಡಿದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ತೀರ್ಪನ್ನು ಸುಪ್ರೀಂ ಕೋರ್ಟ್ ಸೋಮವಾರ ಅಂದರೆ ಜುಲೈ 14 ರದ್ದುಗೊಳಿಸಿತು. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂದರೆ ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ 122 ಸಂಗಾತಿಗಳ ನಡುವಿನ ಕಾನೂನು ಪ್ರಕ್ರಿಯೆಗಳಲ್ಲಿ ಅಥವಾ ಒಬ್ಬರ ವಿರುದ್ಧ ಅಪರಾಧಕ್ಕಾಗಿ ಮೊಕದ್ದಮೆಯನ್ನು ಹೂಡಲಾದಂತಹ ಸಂದರ್ಭಗಳಲ್ಲಿ ಹೊರತುಪಡಿಸಿ ಒಪ್ಪಿಗೆ ಇಲ್ಲದೆ ವೈವಾಹಿಕ ಸಂಭಾಷಣೆಯನ್ನು ಬಹಿರಂಗಪಡಿಸುವುದನ್ನು ನಿಷೇಧಿಸುತ್ತದೆ. ಆದರೆ ಸಂವಿಧಾನದ 21ನೇ ವಿಧಿಯ ಒಂದು ಅಂಶವಾಗಿರುವ ನ್ಯಾಯಯುತ ವಿಚಾರಣೆಯ ಹಕ್ಕಿನ ಕುರಿತು ಸೆಕ್ಷನ್ 122 ಅಡಿಯಲ್ಲಿ ವಿನಾಯಿತಿಯನ್ನು ಅರ್ಥೈಸಿಕೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಪ್ರಸ್ತುತ ಪ್ರಕರಣದಲ್ಲಿ ಗೌಪ್ಯತೆಯ ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸಾಕ್ಷ್ಯ ಕಾಯ್ದೆಯ 122ನೇ ವಿಧಿಯು ಅಂತಹ ಯಾವುದೇ ಹಕ್ಕನ್ನು ಗುರುತಿಸುವುದಿಲ್ಲ ಎಂದು ಅದು ಗಮನಿಸಿದೆ. ಇದಕ್ಕೆ ವಿರುದ್ಧವಾಗಿ ಈ ನಿಬಂಧನೆಯು ಸಂಗಾತಿಗಳ ನಡುವಿನ ಗೌಪ್ಯತೆಗೆ ಒಂದು ವಿನಾಯಿತಿಯನ್ನು ರೂಪಿಸುತ್ತದೆ. ಈ ವಿಭಾಗವು ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಗೌಪ್ಯತೆಯ ಹಕ್ಕನ್ನು ನಿರ್ವಹಿಸುವುದಿಲ್ಲ. ಅಂತಹ ಹಕ್ಕನ್ನು ಅತಿಕ್ರಮಿಸುವುದನ್ನು ಬಿಟ್ಟು ಬಿಡಿ ಎಂದು ಪೀಠ ಸ್ಪಷ್ಟಪಡಿಸಿದೆ. ಈ ಪ್ರಕರಣದಲ್ಲಿ ಗೌಪ್ಯತೆಯ ಉಲ್ಲಂಘನೆಯಾಗಿದೆ ಎಂದು ನಾವು ಭಾವಿಸುವುದಿಲ್ಲ. ವಾಸ್ತವವಾಗಿ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ 122 ಅಂತಹ ಯಾವುದೇ ಹಕ್ಕನ್ನು ಗುರುತಿಸುವುದಿಲ್ಲ. ಮತ್ತೊಂದೆಡೆ ಇದು ಸಂಗಾತಿಗಳ ನಡುವಿನ ಗೌಪ್ಯತೆಯ ಹಕ್ಕಿಗೆ ಒಂದು ಅಪವಾದವನ್ನು ರೂಪಿಸುತ್ತದೆ ಮತ್ತು ಆದ್ದರಿಂದ ಅದನ್ನು ಅಡ್ಡಲಾಗಿ ಅನ್ವಯಿಸಲಾಗುವುದಿಲ್ಲ. ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಕಲ್ಪಿಸಲಾಗಿರುವ ಗೌಪ್ಯತೆಯ ಹಕ್ಕಿನ ಅಂಶವನ್ನು ಇದು ಮುಟ್ಟುವುದಿಲ್ಲ. ಅಂತಹ ಹಕ್ಕಿನ ಮೇಲೆ ಆಕ್ರಮಣ ಮಾಡುವುದು ಬೇಡ. ನ್ಯಾಯಯುತ ವಿಚಾರಣೆಯ ಹಕ್ಕು, ಸಂಬಂಧಿತ ಪುರಾವೆಗಳನ್ನು ನೀಡುವ ಹಕ್ಕು ಮತ್ತು ಪರಿಹಾರವನ್ನು ಪಡೆಯಲು ಸಂಗಾತಿಯ ವಿರುದ್ಧ ಒಬ್ಬರ ಪ್ರಕರಣವನ್ನು ಸಾಬೀತುಪಡಿಸುವ ಹಕ್ಕನ್ನು ಇದು ಗುರುತಿಸುತ್ತದೆ ಎಂದು ನ್ಯಾಯಮೂರ್ತಿ ನಾಗರತ್ನ ಹೇಳಿದರು. ಅಂತಹ ಪುರಾವೆಗಳನ್ನು ಅನುಮತಿಸುವುದರಿಂದ ದೇಶೀಯ ಸಾಮರಸ್ಯಕ್ಕೆ ಧಕ್ಕೆ ಬರುತ್ತದೆ ಮತ್ತು ಸಂಗಾತಿಗಳ ನಡುವೆ ಗೂಢಚರ್ಯೆಯನ್ನು ಪ್ರೋತ್ಸಾಹಿಸುತ್ತದೆ ಎಂಬ ವಾದವನ್ನು ನ್ಯಾಯಾಲಯ ತಿರಸ್ಕರಿಸಿತು. ವಿವಾಹವು ಸಂಗಾತಿಗಳು ಪರಸ್ಪರ ಸಕ್ರಿಯವಾಗಿ ಕಣ್ಣಿಡುವ ಹಂತವನ್ನು ತಲುಪಿದರೆ ಅದು ಸ್ವತಃ ಮುರಿದ ಸಂಬಂಧದ ಲಕ್ಷಣವಾಗಿದೆ ಮತ್ತು ಅವರ ನಡುವಿನ ನಂಬಿಕೆಯ ಕೊರತೆಯನ್ನು ಸೂಚಿಸುತ್ತದೆ ಎಂದು ತೀರ್ಪು ನೀಡುವಾಗ ಪೀಠವು ಗಮನಿಸಿತು. ವೈವಾಹಿಕ ಸಂಬಂಧ ಮನೆ ಮತ್ತು ಮಲಗುವ ಕೋಣೆಗೆ ಸೀಮಿತವಾಗಿದ್ದ ಮತ್ತು ಸಾರ್ವಜನಿಕ ಗಮನಕ್ಕೆ ಬಾರದ ಸಮಸ್ಯೆಗಳು ಮತ್ತು ಘಟನೆಗಳನ್ನು ನ್ಯಾಯಾಲಯದಲ್ಲಿ ಮರುಸೃಷ್ಟಿಸಲು ಪಕ್ಷಗಳು ಬದ್ಧರಾಗಿರ್ತಾರೆ. ಅನೇಕ ಸಂದರ್ಭಗಳಲ್ಲಿ ವಿವಾಹಿತ ವ್ಯಕ್ತಿಗಳ ನಡುವಿನ ಅಂತಹ ಘಟನೆಗಳು ಮತ್ತು ಸಮಸ್ಯೆಗಳಿಗೆ ಆ ವಿವಾಹಿತ ವ್ಯಕ್ತಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಕ್ಷಿಗಳು ಇರುವುದಿಲ್ಲ. ಅಂತಹ ಘಟನೆಗಳನ್ನು ಸಾಕ್ಷ್ಯಚಿತ್ರಗಳ ಮೂಲಕ ಸಾಬೀತುಪಡಿಸಲು ಸಹ ಸಾಧ್ಯವಿಲ್ಲ. ತಂತ್ರಜ್ಞಾನ ಮತ್ತು ಕಂಪ್ಯೂಟರ್ಗಳ ಪ್ರಸ್ತುತ ಯುಗದಲ್ಲಿ ಲಭ್ಯವಿರುವ ತಂತ್ರಜ್ಞಾನ ಮತ್ತು ಆಧುನಿಕ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಳಸಿಕೊಂಡು ಅಂತಹ ಪುರಾವೆಗಳನ್ನು ನ್ಯಾಯಾಲಯಕ್ಕೆ ತರಬಹುದು ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ವಿವರಿಸಿದೆ.
ಸೊ ನೋಡಿದ್ರಲ್ಲ, ಕಾಲ್ ರೆಕಾರ್ಡಿಂಗ್ಸ್ ಇರ್ಬೋದು, ವಿಡಿಯೋಸ್ ಆಡಿಯೋಸ್ಗಳು ಇವೆಲ್ಲವೂ ಕೂಡ ಸ್ವೀಕರಿಸುವ ದಾಖಲೆ ಎಂದು ಹೇಳಿರುವ ಸುಪ್ರೀಂ ಕೋರ್ಟ್ನ ಈ ತೀರ್ಪು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.